ಸಾಗರ ಜಾತ್ರೆ ಸಾಗರ ಜಾತ್ರೆ ಚೆನ್ನಾಗಿ ಅನಿಸ್ತಾ ಇದೆ. ತುಂಬಾ ಭರ್ಜರಿ ಆಗಿದೆ. ವ್ಯಾಪಾರ ಎಲ್ಲ ಹೇಗಿದೆ? ವ್ಯಾಪಾರನೂ ಚೆನ್ನಾಗಿದೆ. ಹೋದ ವರ್ಷನೂ ಅಂಗಡಿ ಹಾಕಿದ್ರ? ಹೋದ ವರ್ಷನೂ ಹಾಕಿದ್ವಿ. ಈ ವರ್ಷಕ್ಕೆ ಏನ್ ವ್ಯತ್ಯಾಸ? ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಡಿಫ್ರೆಂಟ್ ಇದೆ. ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ. ದೇವಸ್ಥಾನ ಹೋಗಿದ್ರ? ದೇವಸ್ಥಾನಕ್ಕೆ ಹೋಯ್ದ್ವಿ. ನೀವು ನಾವು ರಿಪಿನ್ಪೇಟೆ. ರಿಪಿನ್ಪೇಟೆಯಿಂದ ಇಲ್ಲಿ ಬನ್ನಿ. ಸಿರ್ಸಿ ಜಾತ್ರೆ ಕೂಡ ಹೋಗ್ತೀರಾ? ಸಿರ್ಸಿ ಇದ್ ಮುಗಿದ್ಮೇಲೆ ಸಿರ್ಸಿ. ಗಣಪತಿ ಜಾತ್ರೆಗೆ ಕೂಡ ಹೋಗ್ತೀವಿ. ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸಾಗರ ಜಾತ್ರೆ ಬಗ್ಗೆ? ಇಲ್ಲಿ ಅಂಗಡಿ ಹಾಕೋಕ್ಕಿಂತ ಮೊದ್ಲಾಗಿ ಜಾತ್ರೆ ನೋಡ್ತಿರೋ ತುಂಬಾ ಖುಷಿ ಆಗ್ತಿದೆ. ಕೂಡ ಬರ್ಬೇಕು ಅಂತ. ತುಂಬಾ ಜನ ಇದಾರಲ್ಲ, ಹೇಗ್ ಮೇಂಟೈನ್ ಮಾಡ್ತಾ ಇದೀರಾ? ಮೇಂಟೈನ್ ನಾವು ಒಂದೊಂದು ಅಂಗಡಿಗಳನ್ನ ವಾಪಸ್ ಕಳ್ಸುವಂತದ್ದು ಏನಾದ್ರು ಆಗ್ತಿದ್ಯಾ? ಏನಿಲ್ಲ, ಫುಲ್ ರಶ್ ಆದಾಗ ನಿಲ್ಲಕ್ ಆಗದೆ ಹೋಗೋರು ಇದ್ದಾರೆ. ಖುಷಿ ಇದೆ ಸಾಗರ ಜಾತ್ರೆ. ಖುಷಿ ಆಯ್ತು. ಊಟ ತಿಂಡಿ ಎಲ್ಲ ಹೇಗೆ? ಎಲ್ಲ ಇದೆ. ದೇವಸ್ಥಾನದಲ್ಲೂ ಊಟ ಕೊಡ್ತಾರೆ, ನಾವು ಅಡ್ಗೆ ಮಾಡ್ಕೊಂತೀವಿ. ಅದಕ್ಕೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಫ್ಯಾಮಿಲಿನೇ ಬಂದಿದೆ? ಇಡೀ ಮಕ್ಕಳೆಲ್ಲ ಬಂದೆ. ಚೆನ್ನಾಗಿದೆ ಬಿಸ್ನೆಸ್. ಅಂದ್ರೆ ನೀವು ಇದನ್ನೇ ಮಾಡೋದು ಜಾತ್ರೆಗಳಲ್ಲಿ? ಯಾವಾಗ್ಲೂ ಇದೆ ಜಾತ್ರೆಗಳಲ್ಲೆಲ್ಲ. ಎಲ್ಲ ಕಡೆ ಜಾತ್ರೆಗಳು ಹೇಗೆ ನಡೆಯುತ್ತೆ? ಎಲ್ಲ ಕಡೆನೂ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಹೇಗಿದೆ ಸಾಗರ ಮಾರಿ ಜಾತ್ರೆ? ಅಡಿಲ್ವಾ? ಒಳ್ಳೆ ಇದೆ. ಹೌದು. ಬಿಸ್ನೆಸ್ ಹೇಗಿದೆ? ಬಿಸ್ನೆಸ್ ಅಡಿಲ್ಲ, ಒಳ್ಳೆ ಇದೆ ಬಿಸ್ನೆಸ್ ಎಲ್ಲ. ಅಂದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಡಿಲ್ವಾ? ಹೋದ ವರ್ಷನೂ ಒಳ್ಳೆ ಇತ್ತು, ಈ ವರ್ಷನೂ ಅಡಿಲ್ಲ. ಚೆನ್ನಾಗಿದೆ. ಮತ್ತೆ ಏನಾದ್ರು ಪ್ರಾಬ್ಲಮ್ಸ್ ಅಥವಾ ಏನಾದ್ರು ಖುಷಿ ವಿಚಾರಗಳು? ಏನು ಪ್ರಾಬ್ಲಮ್ಸ್ ಏನು ಇಲ್ಲ. ಪೊಲೀಸರು ಎಲ್ಲ ಇದ್ದಾರೆ, ಆಂಬುಲೆನ್ಸ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ಇದು ಕರೆಕ್ಟ್ ಇದೆ. ಏನು ಪ್ರಾಬ್ಲಮ್ ಏನು ಇಲ್ಲ. ಸರ್, ಈಗ ಬಿಸ್ನೆಸ್ ಮಾಡ್ತೀರಲ್ವಾ, ನಿಮ್ಗೆ ಯಾವತ್ತಾದ್ರೂ ಅಮೌಂಟ್ ಕಳ್ತನ ಆಗಿರುವಂತ ಇದೆಯಾ ಸನ್ನಿವೇಶಗಳು? ಅದೆಲ್ಲ ಇವತ್ತು ಅಂದ್ರೆ ಈಗ ಹೇಳ್ತಾ ಇರ್ತಾರೆ ಕಳ್ತನಗಳಾಗತ್ತೆ, ದುಡ್ಡನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಅದು ಬರೀ ಜಾತ್ರೆಗೆ ಬರೋಕೆ ಮಾತ್ರ ಅಲ್ಲ, ಈ ವ್ಯಾಪಾರ ಮಾಡೋರ್ಗು ಹೇಳ್ತಾ ಇರ್ತಾರೆ. ಆ ತರದ್ದು ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಲ್ಲ ಎಲ್ಲಿಯಾದ್ರೂ ಆಗಿದ್ಯಾ ಅಂತ? ಅದೆಲ್ಲ ನಾವು ನೋಡ್ಲಿಲ್ಲ. ಒಳ್ಳೆ ಇದೆ, ಆತರ ಏನಿಲ್ಲ. ಸೇಫ್ ಆಗಿ ಇದೆ ಎಲ್ಲ. ಹೌದು, ನಮ್ಮೆಲ್ಲ ಅಂಗಡಿಗೆಲ್ಲ ಸೇಫ್ ಇದೆ. ನೆಕ್ಸ್ಟ್ ಇಯರ್ ಕೂಡ ಬರೋ ಐಡಿಯಾ ಇದೆ ಅಲ್ಲ? ಹೌದು. ಈಗ ನೆಕ್ಸ್ಟ್ ಸಿರ್ಸಿ ಮಾರಿ ಜಾತ್ರೆ ಇದೆ, ಅಲ್ಲಿ ಹೋಗ್ಬೇಕು. ಎಲ್ಲಿಂದ ಅಲ್ಲಿ ಹೋಗ್ತೀವಿ. ಮತ್ತೆ ಗಣಪತಿ ಜಾತ್ರೆಗೆ ಕೂಡ ಬರ್ತಿರುತ್ತೆ. ಗಣಪತಿ ಗೊತ್ತಿಲ್ಲ, ಸಿರ್ಸಿ ಹೋಗ್ತೇವೆ. ಓಕೆ. ಸಾಗರ ಮಾರಿ ಜಾತ್ರೆ ಹೇಗಿದೆ? ತೊಂದರೆ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ತೊಂದರೆ ಇಲ್ಲ. ಜನ ಸಪೋರ್ಟ್ ಹೇಗಿದೆ? ಜನ ಸಪೋರ್ಟ್ ತುಂಬಾ ಇದೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾತ್ರೆ ಈ ವರ್ಷ ಚೆನ್ನಾಗಿದೆ. ಮತ್ತೆ ಹೀಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಎಲ್ಲಿ ಮಾಡ್ಕೊಳ್ತೀರಾ? ಅಷ್ಟೆಲ್ಲ ಉಂಟು. ಹೋಟೆಲ್ ದೇವಸ್ಥಾನದಲ್ಲಿ ಊಟ ವ್ಯವಸ್ಥೆ ಇದೆ ಅಲ್ಲ? ಊಟ ಉಂಟು. ಅಲ್ಲಿ ಊಟಕ್ಕೆಲ್ಲ ಅಲ್ಲೇನೆ? ಫ್ರೀ ಉಂಟು. ಯಾವ್ದ್ರಿಂದ ಬಂದಿರೋದು ನೀವು? ನಾವು ಮಂಗಳೂರಿಂದ ಇಲ್ಲಿ ಬಂದಿರೋದು. ಈಗ ನೆಕ್ಸ್ಟ್ ಸಿರ್ಸಿ ಜಾತ್ರೆ. ಮತ್ತೆ ಗಣಪತಿ ಜಾತ್ರೆಗೆ ಕೂಡ ಬರ್ತೀರಾ? ಬರ್ಬೇಕು. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀರಿ? ಇಲ್ಲಿಗೆ ಒಂದು 2 ವರ್ಷ ಆಯ್ತು. 2 ವರ್ಷದಿಂದ. ಅಂದ್ರೆ ಸಾಗರದಲ್ಲಿ ಮಾಡ್ಲಿಕ್ಕೆ ಇದು ಫಸ್ಟ್ ಬಂದದ್ದು. ಆದ್ರೆ ಈ ಹಿಂದೆ ಬೇರೆ ಕಡೆಗೆಲ್ಲ ಮಾಡ್ತಾ ಇದ್ರು. ಹೌದೌದು. ಸಾಗರಕ್ಕೂ ಬೇರೆ ಜಾಗಗಳಿಗೂ ಏನಾದ್ರು ವ್ಯತ್ಯಾಸಗಳು? ಇಲ್ಲಿ ಸಾಗರ ಜನ ಸಾಗರ ತುಂಬಾ ಜನ ಅನಿಸ್ತಾ ಇದ್ದೀರಾ? ತುಂಬಾ ಜನ. ಕಷ್ಟ ಆಗ್ತಿದ್ಯಾ? ಕಷ್ಟ ಬಿಸಿ ಇದ್ದರೆ ಕಷ್ಟ ಆಗ್ತದೆ. ತುಂಬಾ ತೊಂದರೆ ಇಲ್ಲ. ಬಿಸ್ನೆಸ್ ಚೆನ್ನಾಗಿದೆ. ಬರ್ಬೇಕು ಅಂತ ಖುಷಿ. ಬರ್ಬೇಕು. ಸಾಗರವನ್ನು ಬಿಡ್ಲಿಕ್ಕಿಲ್ಲ. ಸಾಗರ ಬಿಡ್ಲಿಕ್ಕಿಲ್ಲ, ಚೆನ್ನಾಗಿದೆ. ಹೌದೌದು. ಓಕೆ ಸರ್, ಓಕೆ. ಆಯ್ತು. ನಾವು ಶಿರಾಳಕೊಪ್ಪದಿಂದ ಬಂದಿದ್ದೀವಿ. ಹೇಗಿದೆ ಸಾಗರ ಜಾತ್ರೆ? ಚೆನ್ನಾಗಿದೆ, ಜೋರಿದೆ. ಮತ್ತೆ ಮುಂದಿನ ವರ್ಷ ಕೂಡ ಬರ್ಬೇಕಂತ ಅನಿಸ್ತಾ ಇದೆಯಾ? ಬರ್ಬೇಕು. ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಾ ಅಲ್ಲಿ? ನಾವು ಸುಮಾರು 10 ವರ್ಷ. 10 ವರ್ಷ ಆಯ್ತು. ಪ್ರತಿ 3 ವರ್ಷಕ್ಕೊಮ್ಮೆ ಬರ್ತದಲ್ಲ, ಅವಾಗ ಪ್ರತಿ ವರ್ಷ ಬರ್ತದೆ. ಹೋದ ವರ್ಷ ಜಾತ್ರೆಗೂ ಈ ವರ್ಷ ಜಾತ್ರೆಗೂ ಏನ್ ವ್ಯತ್ಯಾಸ ಇದೆ? ತುಂಬಾ ಜನ, ಸಾಗರ ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ ಕಂಪೇರ್ ಮಾಡಿದ್ರೆ. ಮತ್ತೆ ವ್ಯಾಪಾರ ಎಲ್ಲ ಚೆನ್ನಾಗಿದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಚೆನ್ನಾಗಿದೆ. ಈಗ ಸಿರ್ಸಿ ಜಾತ್ರೆ ಕೂಡ ಹೋಗೋದಿದೆಯಾ ನೆಕ್ಸ್ಟ್? ಸಿರ್ಸಿ ಇಲ್ಲ, ನಮ್ಮ ಶಿರಾಳಕೊಪ್ಪ ಪಕ್ಕ ಹುಡುಗನಿ ಜಾತ್ರೆಗೆ ಹೋಗ್ಬೇಕು. ಸಿರ್ಸಿ ಜಾತ್ರೆ ಹೋಗಲ್ಲ? ಸಿರ್ಸಿ ಜಾತ್ರೆ ಯೋಚನೆ ಮಾಡ್ಬೇಕು. 20 ತಾರೀಕಿಗೆ ಏನೋ ಇದೆ, ಹೋಗ್ಬೇಕು. ಗಣಪತಿ ಜಾತ್ರೆ ಬರ್ತೀರಾ ಸಾಗರಕ್ಕೆ? ಇಲ್ಲ. ಹೇಗೆ ಫೋನ್ ಹೇಗಿದೆ ಸಾಗರದಲ್ಲಿ? ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ವ್ಯವಸ್ಥೆಗಳು? ಎದಕ್ಕೆ? ಉಳಿಲಿಕ್ಕೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ರೂಮ್ ಮಾಡ್ಕೊಂಡಿದ್ದೀವಿ. ಚಳಿ ತುಂಬಾ ಇದೆ? ಚಳಿ ತುಂಬಾ ಇದೆ. ಫ್ಯಾಮಿಲಿ ಮಾತ್ರ ಬಂದಿದ್ದೀರಾ? ಫ್ಯಾಮಿಲಿ ಬಂದಿದ್ದೀವಿ. ನೆಕ್ಸ್ಟ್ ಪ್ರತಿ ವರ್ಷ ಎಲ್ಲ ಕಡೆಗೂ ಜಾತ್ರೆ ಮಾಡ್ಕೊಂಡು